ಏನೇನಿಗೆ ಮುಖ್ಯಮಂತ್ರಿಗಳು ಬರ್ತಾ ಇರೋದೇ ಬರ ಎಲ್ಲ ಬಂದಿದೆ, ನೀರಾವರಿ ತೊಂದರೆ ಇದೆ, ಎಲ್ಲ ಸಾಲ್ವ್ ಮಾಡಕ್ಕೆ ಈ ಡಿವಿಷನ್ ಮೀಟಿಂಗ್ ಕರೆದು ಈ ಡಿವಿಷನ್ ಏನೇನ್ ಆಗ್ಬೇಕು, ಅಭಿವೃದ್ಧಿ ವರ್ಕು, ನೀರು ಕುಡಿಯಕ್ ನೀರಿದೆ ಅಂತ ಸಂಬಂಧ ಇದೆ ಅದನ್ನೆಲ್ಲ ಸರಿ ಮಾಡಿ ಎಲ್ಲ ಅಧಿಕಾರಿಗಳು ಎಚ್ಚರಿಕೆ ಕೊಟ್ಟು ಯಾರಿಗೂ ಏನು ಕುಡಿಯೋ ನೀರಾಗ್ಲಿ ಬೇರೆ ಯಾವ್ದಕ್ಕೂ ತೊಂದರೆ ಆಗದಾಗ ನೋಡ್ಕೋಬೇಕು ಅಂತ ಅವರೆಲ್ಲ ಆಫೀಸರ್ಸ್ಗೆ ಹೇಳೋಕೋಸ್ಕರ ನಮ್ಗೆಲ್ಲ ಮೀಟಿಂಗ್ ಕರೆದಿದ್ದಾರೆ, ಅದಕ್ಕೆ ಬಂದಿದ್ವಿ. ನಾವೊಬ್ಬ ಹಿರಿಯ ನಾಯಕರು, ಅನೇಕ ಬಾರಿ ಶಾಸಕರಾಗಿದ್ರಿ, ಮಂತ್ರಿ ಆಗ್ಬೇಕಂತ ಹೇಳಿ ಅನೇಕ ಆಸೆ ಇಟ್ಕೊಂಡಿದ್ರಿ. ಹೋದ್ ಸಿದ್ದರಾಮಯ್ಯ ಇದ್ರಲ್ಲೇನೆ ಕ್ಯಾಬಿನೆಟ್ ನಲ್ಲಿ ಆಗ್ಬೇಕಾಗಿತ್ತು, ಆ ನಿರೀಕ್ಷೆ ಎಲ್ಲ ಖುಷಿ ಆಯ್ತು. ಈ ಅಪ್ಕಮಿಂಗ್ ಇದ್ರಲ್ಲೇ ಆಗ್ತೀರಾ ಅಂತ ಹೇಳಿ ಅಪ್ಕಮಿಂಗ್ ಆಗ್ತೀನಿ ಅಂತ ಬಹಳ ಆಸೆ ಇಟ್ಕೊಂಡಿದ್ದೀನಿ. ಏನಾಗಿದೆ, ಇಲ್ಲಿ ಬರ್ತಾ ಬರ್ತಾ ಜಾತಿ ಒಂದೇ ನಡೀತಾ ಇಲ್ಲ, ಉಪಜಾತಿ ಅಂತ ಶುರು ಮಾಡ್ಬಿಡ್ರೆ. ಅದ್ರಾಗೆ ಬಣಜಿಗರು, ಪಂಚಮ ಶಾಲೆ ಅಂತ ಶುರು ಮಾಡಿ ಹಂಗಾಗಿ ನಾನು ಸ್ವಲ್ಪ ಹಿಂದೇಟ್ ಆಗ್ತಾ ಇದೆ. ಹೊರತಾಗಿ ನಾನು ಹೇಳಿದ್ದೀನಿ, ಜಾತಿನೇ ನೋಡಕೋಬಿಡಿ, ಯಾರ ಪಕ್ಷಕ್ಕೆ ನಿಷ್ಠಾವಂತರಾಗಿದ್ದಾರೋ ಮೊದಲಿಂದ, ಯಾರ ಪಕ್ಷಕ್ಕೆ ದುಡಿದಾರೋ ಅಂತವ್ರಿಗೆ ಮಂತ್ರಿ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ನಿರೀಕ್ಷೆ ಇಟ್ಕೋಬಹುದು, ನಾವು ನಿರೀಕ್ಷೆ ಅವ್ರಿಗೆ ಇದೀವಿ, ಗ್ಯಾರಂಟಿ ಆಗ್ಬೋದು ಅಂತ ನೆನ್ಸ್ಕೊಂಡಿದ್ವಿ. ಆಗತ್ತ ಬಿಡುತ್ತಾ. ಸಿದ್ದರಾಮಯ್ಯ ಅವರು ಅತ್ಯಾಪ್ತರಾಗಿದ್ರಿ, ಈಗಲೂ ಅತ್ಯಾಪ್ತಾರ. ಡಿ ಕೆ ಶಿವಕುಮಾರ್ ಅಪ್ತಾಪ್ತಾರೆ. ನಾವೆಲ್ಲ ಡಿ ಕೆ ಶಿವಕುಮಾರ್ ನಾವೆಲ್ಲ ಹಳೆ ಫ್ರೆಂಡ್ಸ್. ಇವ್ರಿಗೆ ಮುಖ್ಯಮಂತ್ರಿ ಈಗ ಆಗಿದ್ದಾರೆ, ಮೊದ್ಲಿಂದ ನಾವು ಫ್ರೆಂಡ್ಸ್ ಆಗಿದ್ದೇ ಇದೀವಿ. ಮುಖ್ಯಮಂತ್ರಿ ಹೊಸ ಫ್ರೆಂಡ್ಶಿಪ್ ನೋಡ್ಬೇಕು ಏನಾಗ್ತದೆ, ನೋಡೋಣ, ಬೇಕಾದ್ರೆ ನೋಡೋಣ. ಈಗ ನೀವು ಒಬ್ಬರೇ ಇಲ್ಲ, ಸಾಕಷ್ಟು ಜನ ಇದ್ದಾರೆ, ಹಂಗಾಗಿ ಸಿಗ್ಬೋದು. ಯಾವ ಕುದುರೆ ಜ್ವರ ಓಡ್ತದ ಅದು ಕುದುರೆ ಸಿಗ್ತದಪ್ಪ, ನೋಡೋಣ. ನಾನಂತೂ ಜ್ವರ ಓಡ್ತಾ ಇದ್ದೀನಿ, ನೋಡೋಣ. ಈಗೆಲ್ಲ ಮೊದ್ಲಿಂದನೂ ಓಡ್ತಾ ಇದ್ದೀರಿ, ಸಿಗ್ತಾ ಇಲ್ಲ ಅನ್ನೋದು ಬೇಸರ ಸರ್. ಬರೀ ಇನ್ನು ಓಡ್ತಾನೆ ಇರ್ತೀನಿ, ಸಿಗೋರು ಅದು ಮಾತ್ರ ಗ್ಯಾರಂಟಿ. ದೊಡ್ಡ ಜಿಲ್ಲೆ ಅದ ಏನ ಮುಖ್ಯಮಂತ್ರಿಗಳು ಒಂದ್ಸರಿ ಹೇಳಿದ್ರು ನನಗೆ, 2 ಅಲ್ಲ 3 4 ಬೇಕಾದ್ರೆ ಕೊಡ್ಬೋದು, ನೋಡೋಣ ಅಂತ ಅಂದಿದ್ದಾರೆ. ನೋಡೋಣ. ಮೋಸ್ಟ್ಲಿ ಇವರು ಮುಖ್ಯಮಂತ್ರಿ ಅಧ್ಯಕ್ಷತೆ ಒಳಗೆ ಈ ಮುಖ್ಯಮಂತ್ರಿಗಳ ಮೋಸ್ಟ್ಲಿ 3 ಅಂತೂ ಮಾಡೇ ಮಾಡ್ತಾರೆ ಅಂತ ನಾನು ಆಸೆ ಇಟ್ಕೊಂಡಿದ್ದೀನಿ. ಯಾವಾಗ ಆಗುದು ಅಂತ ಈಗ ಆಗತ್ತೆ, ಮೋಸ್ಟ್ಲಿ 12-15 ಆಗ್ಬೋದು ಅಂತ ಕಾಣುತ್ತೆ. ಜಾತಿಗಿಂತಲೂ ಸಿದ್ದರಾಮಯ್ಯನವರು ಪರಮಾತ್ಮರು ಅದು ಏನ್ರ ವರ್ಕೌಟ್ ಆಗತ್ತ ಏನ್ ನೋಡೋಣ. ಈಗೆಲ್ಲ ಮಾಡಿಬಿಟ್ಟಿದ್ದಾರೆ, ಮುಂದಿನ ಏನೇನು ಆಗ್ತದೆ ಡೆವಲಪ್ಮೆಂಟ್ ನೋಡ್ಕೊಂಡು ಅದ್ರ ಮೇಲೆ ಡಿಸೈಡ್ ಆಗ್ತದೆ. ಸಿದ್ದರಾಮಯ್ಯಗೆ ಕೆಲವೊಂದಿಷ್ಟು ಜನ ಬೆನ್ನಿಗೆ ಚೂರಿ ಹಾಕಿದ್ರು, ಹಂಗಾಗಿ ಅವ್ರಿಗೆ ಮಂತ್ರಿ ಸ್ಥಾನ ಕಳ್ಕೊಂಡ್ರು. ಜಿಲ್ಲೆಯ ನಾಯಕರ ಚೂರಿ ಯಾರ್ಯಾರು ಹಾಕಿದಾರೋ ಅವ್ರಿಗೆ ಗೊತ್ತು, ಹಾಕಿದವ್ರಿಗೂ ಗೊತ್ತು, ಹಾಕ್ಸ್ಕೊಂಡವ್ರಿಗೂ ಗೊತ್ತು, ನಮಗಂತೂ ಗೊತ್ತಿಲ್ಲ ಸರ್. ನಮಸ್ಕಾರ.